ಸಾರ್ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರ ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದಿದೆ. ನಿರ್ಜರ ಅಧಿಕಾರದ 4ನೆಯ ಕಲಶಿದೆ. ಸಮ್ಯಕ್ ದೃಷ್ಟೇರ್ಭವತಿ ನಿಯತಂ ಜ್ಞಾನವೈರಾಗ್ಯ ಶಕ್ತಿ ಸ್ವಂ ವಸ್ತುತ್ವಂ ಕಲಯಿತುಮಯಂ ಸ್ವಾನ್ಯರೂಪಾಪ್ತಿಮುಕ್ತ್ಯಾ ಯಸ್ಮಾತ್ ಜ್ಞಾತ್ವಾ ವ್ಯತಿಕರಮಿದಂ ತತ್ವತಃ ಸ್ವಂ ಪರಂ ಚ ಸ್ವಸ್ಮಿನ್ನಾಸ್ತೆ ವಿರಮತಿ ಪರಾ ಸರ್ವತೋ ರಾಗಯೋಗಾತ್. ಭಾವಾರ್ಥವು ಈ ಪ್ರಕಾರವಿದೆ. ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ ಮತ್ತು ಇಂಥ ಲಕ್ಷಣವು ಇದ್ದ ಮೇಲೆ ಅವಶ್ಯವಾಗಿ ವೈರಾಗ್ಯ ಗುಣವಿರುತ್ತದೆ. ಏನು ಮಾಡುವುದರಿಂದ ಹೀಗೆ ಆಗುತ್ತದೆ? ಸ್ವಂ ಪರಂ ಚ ಇಮಂ ವ್ಯತಿಕರಂ ತತ್ವತಃ ಜ್ಞಾತ್ವ. ಶುದ್ಧ ಚೈತನ್ಯ ಮಾತ್ರವು ನನ್ನ ಸ್ವರೂಪವಿದೆ. ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮಗಳ ವಿಸ್ತಾರವು ಬೇರೆ ಇದೆ, ಪುದ್ಗಲ ದ್ರವ್ಯದ್ದಿದೆ ಎಂಬ ಇಂಥ ವಿವರಣೆಯು ಹೇಳುವ ಸಲುವಾಗಿ ಇಲ್ಲ. ವಸ್ತು ಸ್ವರೂಪವು ಹೀಗೆಯೇ ಇದೆ ಎಂಬುದನ್ನು ಅನುಭವ ರೂಪವಾಗಿ ಸಮ್ಯಕ್ ದೃಷ್ಟಿ ಜೀವನು ತಿಳಿಯುತ್ತಾನೆ. ಆದುದರಿಂದ ಜ್ಞಾನಶಕ್ತಿ ಇದೆ. ಜ್ಞಾನಶಕ್ತಿ ಯಾವಾಗ ಜೀವ ಸ್ವಯಂ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿತಾನೋ, ವಸ್ತುವಿನ ಸ್ವರೂಪ ಹೇಗಿದೆ, ಜೀವ ಒಂದು ಶುದ್ಧ ಚೈತನ್ಯ ಮಾತ್ರ ಸ್ವರೂಪ ಇದ್ದಾನೆ. ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಇವೆಲ್ಲವೂ ಪರ ಇದ್ದಾವೆ, ಭಿನ್ನ ಇದ್ದಾವೆ, ಬೇರೆ ಇದ್ದಾವೆ. ಅರೆ ಯಾವ ಬೇರೆ ಇದ್ದಾವೆ, ತನ್ನಿಂದ ಭಿನ್ನ ಇದ್ದಾವೆ, ಅವುಗಳ ಜೊತೆಗೆ ಏಕ ಆಗುವುದ ಸ್ವಯಂ ತನ್ನ ಅಜ್ಞಾನವಿತ್ತು ಅನ್ನೋದ ಅನುಭೂತಿಪೂರ್ವಕ ಸ್ವವಸ್ತುವಿನ ನಿರ್ಣಯ ಆದ ಮೇಲೆ ಆ ಪರವಸ್ತುಗಳದ್ದ ಪರರೂಪದಿಂದ ಜ್ಞಾನ ವರ್ತಿಸ್ತಾ ಇದೆ. ಜ್ಞಾನ ಶಕ್ತಿ ಅಂಥೇಳಿ ಹೇಳಿದ್ದಾರೆ. ಶಕ್ತಿ ಶಕ್ತಿ ಶಬ್ದದ ಪ್ರಯೋಗ ಯಾತಕ್ಕೆ ಮಾಡಿದರು? ಅರೆ ತನ್ನನ್ನ ತಾನ ಪರದ್ರವ್ಯಗಳಿಂದ ಅರ್ಥಾತ್ ದ್ರವ್ಯ ಭಾವ ನೋಕರ್ಮಗಳಿಂದ ಭಿನ್ನವಿರುವುದನ್ನು ಗುರುತಿಸಿದೆ ಯಾವುದೋ, ಆ ತನ್ನ ಸ್ವಭಾವದಿಂದ ಭಿನ್ನವಿರುವಂಥ ಪರದ್ರವ್ಯಗಳನ್ನು ಪರ ಅಂಥೇಳಿ ಯಾವುದು ಬಿಟ್ಟು ಕೊಡ್ತಿದೆಯೋ ಅದು ಶಕ್ತಿ ರೂಪದ ಜ್ಞಾನ ಇದೆ. ನೋಡ್ರಿ, ಜ್ಞಾನ ಇರುವ ಮಾತು ಬೇರೆ, ಇಲ್ಲಿ ಶಕ್ತಿ ರೂಪದಿಂದ ಅದು ಕಾರ್ಯ ಮಾಡ್ತಾ ಇದೆ, ತನ್ನ ಶಕ್ತಿಯನ್ನು ಬಳಸ್ತಾ ಇದೆ, ಉಪಯೋಗ ಮಾಡ್ತಾ ಇದೆ. ಎಲ್ಲಿ ಅಜ್ಞಾನ ರೂಪದ ಪರಿಣಮನ ಇತ್ತೋ ಅಲ್ಲಂತೂ ಜ್ಞಾನವೇ ಇರಲಿಲ್ಲ, ಶಕ್ತಿ ಮೊದಲಾದವುಗಳದ ವಿಶೇಷಣ ಅಲ್ಲಿ ತಗಲುವುದಿಲ್ಲ. ಇನ್ನು ಯಾವಾಗ ಎಲ್ಲ ಪ್ರತೀಕಾರಣಗಳೆಲ್ಲ ನಷ್ಟ ಆಗಿ ಹೋದ ನಂತರ ಜ್ಞಾನ ಸಹಜವಾಗಿ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಿದೆ, ಅಲ್ಲಿಯೂ ಶಕ್ತಿ ವಿಶೇಷಣ ಅನ್ವಯಿಸುವುದಿಲ್ಲ. ಅರ್ಥಾತ್ ಜ್ಞಾನದ ಶಕ್ತಿ, ಜ್ಞಾನ ತನ್ನ ನಿಜವಾದ ಕಾರ್ಯ ಮಾಡುವಂಥ ಕ್ಷೇತ್ರ ಮೊದಲನೇ ಗುಣಸ್ಥಾನದೊಳಗೆ ಯಾವಾಗ ಈ ಜೀವ ತತ್ವದ ಅಭ್ಯಾಸ ಮಾಡ್ತಾನೆ, ಕಾಲಲಬ್ಧಿ ಪಡೆದು ಜಿನದೇವ ಜಿನಶ್ರುತದ ಸಾನ್ನಿಧ್ಯಕ್ಕೆ ಬರುತ್ತಾನೆ, ತತ್ವದ ಅಭ್ಯಾಸ ಮಾಡ್ತಾನೆ, ಅದು ಅವನಿಗೆ ರುಚಿಸಿದೆ,
ಆ ತತ್ವಾಭ್ಯಾಸದ ಬಲದಿಂದ ಇಡೀ ಜಗತ್ತಿನ ಅಸಾರತೆ ಅವನ ಲಕ್ಷ್ಯದೊಳಗೆ ಬರ್ತಿದೆ. ಇಡೀ ಜಗತ್ತಿನಿಂದ ಉದಾಸ ಅಥವಾ ವಿಮುಖ ಆಗಿ ಜೀವ ಯಾವಾಗ ತನ್ನ ಸ್ವಭಾವವನ್ನು ಗ್ರಹಣ ಮಾಡುವ ಸಲುವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೋ ಅಲ್ಲಿಂದ ಜ್ಞಾನದ ಶಕ್ತಿಯ ಉಪಯೋಗ ಶುರುವಾಯ್ತ್ರಿ. ಅಲ್ಲಿ ತನಕ ಯಾವುದು ನಮ್ದ ತಮ್ದ ಅನಾದಿ ಅಜ್ಞಾನದೊಳಗೆ ಪರಿಣಾಮನ ನಡೆದದ್ದು ಇದೆಯಲ್ಲ, ಅಲ್ಲಿ ಜ್ಞಾನದ ಉಪಯೋಗನೇ ಇಲ್ಲ ಅಂದಮೇಲೆ ಶಕ್ತಿ ಬಲಾದಿಗಳದ್ದ ಮಾತಲ್ಲಿ ಬರುವುದಿಲ್ಲ. ಯಾವಾಗ ಜೀವ ಪೂರ್ಣ ರೂಪದಿಂದ ಸ್ವಭಾವದಲ್ಲಿ ಸ್ಥಿರ ಆಗಿ ಹೋಗ್ತಾನೆ, ಆ ಸ್ವಭಾವದಿಂದ ಪತನವಾಗುವುದರಲ್ಲಿ ಅನ್ಯ ನಿಮಿತ್ತಗಳು ಯಾವೂ ವಿದ್ಯಮಾನ ಇರುವುದಿಲ್ಲವೋ ಆವಾಗ ಕೂಡ ಜ್ಞಾನದ ಶಕ್ತಿಯದ್ದೇನು ಅವಶ್ಯಕತೆ ಇಲ್ಲ. ಆದರೆ ಅನಂತ ಜ್ಞಾನ ಪ್ರಕಟ ಆದಂತಿದೆ. ಅದೇ ಶಕ್ತಿಯಿಂದ ಶಕ್ತಿ ಪ್ರಕಟ ಆಗ್ತಿದೆ. ಯಾವ ಪ್ರಕಾರ? ಒಂದು ಭತ್ತದ ಕಾಳ ಅಥವಾ ಒಂದು ಗೋಧಿ ಕಾಳ, ಅದರೊಳಗೆ ಶಕ್ತಿ ಇದೆ ಇರಲ್ಲ. ಏನು ಶಕ್ತಿ ಇದೆ ಅದರೊಳಗೆ? ಏನು ಶಕ್ತಿ ಇದೆ ಅಂತಂದ್ರ 100 ಭತ್ತದ ಕಾಳುಗಳನ್ನ 100 ಗೋಧಿ ಕಾಳುಗಳನ್ನ ಉತ್ಪನ್ನ ಮಾಡುವಂತಹ ಶಕ್ತಿ ಇದೆ. ಅದೇ ಪ್ರಕಾರ ಈ ಜ್ಞಾನದೊಳಗ ಅನಂತ ಗುಣಗಳನ್ನ ಗ್ರಹಣ ಮಾಡುವಂತಹ ಶಕ್ತಿ ಇದೆ ರೀ. ಮತ್ತು ಅನಂತ ಕಾಲದವರೆಗೆ ಆ ಸ್ವಭಾವದ ಗ್ರಹಣ ರೂಪದಿಂದ ಪರಿಣಮಿಸುವಂತಹ ಶಕ್ತಿ ಇದೆ. ಆ ಶಕ್ತಿಯ ಉಪಯೋಗ ಮಾಡಿಕೊಳ್ಳುವಂಥ ಯಾವ ಪ್ರಕಾರ ಆ ಭತ್ತದ ಕಾಳಿನೊಳಗ ಅಥವಾ ಗೋಧಿ ಕಾಳಿನೊಳಗ ಯಾವ ಈ ಶಕ್ತಿಯ ಇದೆ ಅಂಥೇಳಿ ಹೇಳಿತಲ್ಲ, ಆದ್ರೆ ಆ ಶಕ್ತಿ ಪ್ರಗಟ ಆಗಬೇಕಾದ್ರೆ ಯೋಗ್ಯ ವಾತಾವರಣ ಹೊರಗಡೆ ಬೇಕ್ರಿ. ಆ ಗೋಧಿ ಭೂಮಿಯೊಳಗೆ ಮೊದಲು ಹೋಗ್ಲಿಕ್ಕೆ ಬೇಕು. ಭೂಮಿಯೊಳಗೆ ಹೋದ ನಂತರ ಆ ಭೂಮಿಯನ್ನ ಶೀಳಿ ಮೇಲೆ ಬರುವಂಥ ಸಾಮರ್ಥ್ಯ ಅದಕ್ಕೆ ಪ್ರಗಟ ಆಗಬೇಕಾದ್ರೆ ಅದಕ್ಕೆ ಅನುಕೂಲವಾದಂಥ ಹವಾಗುಣ ಬೇಕ್ರಿ. ಸರಿ. ಅದೇ ಪ್ರಕಾರ ನಮ್ಮ ಜ್ಞಾನಕ್ಕ ಸ್ವಭಾವದೊಳಗೆ ಪ್ರವೇಶ ಮಾಡುವಂಥ ಶಕ್ತಿ ಈ ಪಂಚೇಂದ್ರಿಯ ಅವಸ್ಥೆಯ ರೂಪದ ಭೂಮಿಯೊಳಗೆ ಇದೆ. ಈ ಪಂಚೇಂದ್ರಿಯ ಅವಸ್ಥೆ ಬರೇ ಪಂಚೇಂದ್ರಿಯ ಸಂಜ್ಞೆಗನ ಆ ಪ್ರಕಾರದ ಯೋಗ್ಯತೆ ಸ್ವಯಮೇವ ಇದೆ. ಹಾಗಿರುವ ವೇಳೆದೊಳಗೆ ನಮಗೆ ಜಿನವಾಣಿ, ಜಿನದೇವನ ದರ್ಶನ ಈ ಪ್ರಕಾರ ಎಲ್ಲವೂ ಇರುವ ವೇಳೆದೊಳಗ ಮಹಾನ್ ಅನುಕೂಲ ಇದೆ ರೀ. ಹಾಗಾದ್ರೆ ಈ ಸಂಜ್ಞೆ ಪಂಚೇಂದ್ರಿಯ ರೂಪದ ಭೂಮಿಯೊಳಗ ಈ ಜ್ಞಾನ ರೂಪದ ಬೀಜವನ್ನ ಏನು ಮಾಡುವುದಿದೆ? ಪ್ರವೇಶ ಅಥವಾ ಬಿತ್ತುವುದಿದೆ, ಒಳಗಡೆ ಕಳಿಸೋದಿದೆ ರೀ. ಎಲ್ಲಿ ಒಳಗಡೆ? ಸಂಜ್ಞೆ ಪಂಚೇಂದ್ರಿಯದ ಮೂಲಕ, ಅರ್ಥಾತ್ ಸಂಜ್ಞೆಯ ಮೂಲಕ. ಕೊನೆಯ 3, ಒಂದು ಚಕ್ಷು ಇಂದ್ರಿಯದ ಮೂಲಕ ವಿಶ್ವದ ಪದಾರ್ಥಗಳ ಸ್ವರೂಪ ಲಕ್ಷ್ಯದೊಳಗೆ ಬಂತು. 2ನೇದ ಜಿನವಾಣಿಯ ಅಧ್ಯಯನದ ಮೂಲಕ ವಿಶ್ವದ ಪದಾರ್ಥಗಳ ಸ್ವರೂಪ ಇನ್ನಷ್ಟು ಸ್ಪಷ್ಟ ಆಯಿತು. 3ನೇದಾಗಿ ಸಂಜ್ಞೆ ಅರ್ಥಾತ್ ಮನಸ್ಸಿನ ಮೂಲಕ ಯಾವುದು ಹೇಯ ಯಾವುದು ಉಪಾದೇಯ ಇದರದ ನಿರ್ಣಯ ಆಯಿತು. ಇಷ್ಟ ಆದ ನಂತರ ಜ್ಞಾನ ಏನಿದೆ ಅದ ಶಕ್ತಿಯ ಪ್ರಯೋಗ ಮಾಡಿ ಒಳಗೆ ಪ್ರವೇಶ ಮಾಡಬೇಕ್ರಿ. ಎಲ್ಲಿ? ಅನಾದಿ ಕಾಲದಿಂದ ಏನು ಬಹಿರ್ಮುಖ ದೃಷ್ಟಿ ಇತ್ತಲ್ಲ, ಸಂಯೋಗದ ಮೇಲೆ, ಇಂದ್ರಿಯ ವಿಷಯಗಳ ಮೇಲೆ ಏನು ದೃಷ್ಟಿ ಇತ್ತಲ್ಲ, ಆ ದೃಷ್ಟಿಯನ್ನು ಬಿಟ್ಟ ಸ್ವಭಾವದ ಕಡೆಗೆ ರುಚಿ ಉತ್ಪನ್ನ ಆಗಿ ಸ್ವಭಾವದೊಳಗೆ ಅದು ಪ್ರವೇಶ ಮಾಡಬೇಕಾಗೋದು. ಪ್ರವೇಶ ಮಾಡಿದ ನಂತರ ಯಾವ ಪ್ರಕಾರ ಭತ್ತದ ಕಾಳ ಅಥವಾ ಗೋಧಿ ಕಾಳಕ್ಕ ಮೊಳೆಯುವ ಸಲುವಾಗಿ
ಹವಾಗುಣದ ಅನುಕೂಲತೆ ಬೇಕಂತ ಹೇಳ್ತಲ್ಲ, ಅದೇ ಪ್ರಕಾರ ಈ ಜ್ಞಾನ ಭೇದ ಜ್ಞಾನ ರೂಪದಿಂದ ಅರ್ಥಾತ್ ಎರಡನ್ನೂ ಭಿನ್ನ ಭಿನ್ನ ಮಾಡಿ ಆ ಅಭೇದ ರೂಪದ ಯಾವ ಮಿಥ್ಯಾತ್ವವೆಂಬ ಅಭೇದತೆ ಇತ್ತಲ್ಲ, ಅದನ್ನ ಶೀಳಿ ಅದ ಮೇಲೆ ಬರಬೇಕ್ರಿ. ಮೇಲೆ ಬರುವ ಸಲುವಾಗಿ ಅದಕ್ಕೇನು ಬೇಕು? ಜಿನವಾಣಿ ಅಲ್ಲ, ಪರಪದಾರ್ಥಗಳಿಂದ ಉದಾಸೀನತೆ, ವೈರಾಗ್ಯ ಗುಣ. ವೈರಾಗ್ಯ ಗುಣ ಇಲ್ಲ ಅಂತಂದ್ರ ಆ ಯಾವುದು ಶುದ್ಧಾವಸ್ಥೆಯನ್ನ ಪ್ರದಾನ ಮಾಡುವಂಥದ್ದಿದೆಯಲ್ಲ, ಅಂಥ ಭೇದ ಜ್ಞಾನ ರೂಪದ ಮೊಳಕೆ ಒಡೆಯುವುದಿಲ್ಲ. ಫಲ ಯಾವುದು ಬರಬೇಕು? ಶುದ್ಧಾವಸ್ಥೆಯ ರೂಪದ ಫಲ. ಹಾಗಾದ್ರೆ ಆ ಪ್ರಕಾರದ ಫಲ ಬರಬೇಕಾದ್ರೆ ಯಾವ ಜಾತಿಯ ಭೇದ ಜ್ಞಾನ ಬೇಕೋ ಆ ಭೇದ ಜ್ಞಾನ ರೂಪದ ಮೊಳಕೆ ಒಡೆಯಬೇಕಾದ್ರೆ ಅಥವಾ ಭೂಮಿಯಿಂದ ಅದ ಮೇಲೆದ್ದ ಬರಬೇಕಾದ್ರೆ ಅದಕ್ಕೆ ಹವಾಗುಣ ವಾತಾವರಣ ಎಂಥದ್ದು ಬೇಕು? ವೈರಾಗ್ಯ ಗುಣವೆಂಬ ವಾತಾವರಣ. ಚತುರ್ಥ ಕಾಲ, ತೀರ್ಥಂಕರ ವಿದ್ಯಮಾನತೆ ಇವೇನು ಅವಶ್ಯಕ ಇಲ್ಲ. ತಿಳಿತಾ ಇದೆ ಅಂದ್ರೆ ಅವಶ್ಯಕ ವಾತಾವರಣ, ಬಾಹ್ಯದ ವಾತಾವರಣ ಏನು ಬೇಕು? ವೈರಾಗ್ಯ ಗುಣ ಬೇಕು. ಅಂತರಂಗದೊಳಗೆ ಏನು ಬೇಕು? ಅದರದ ಶಕ್ತಿ ಬೇಕು. ಶಕ್ತಿ, ಆ ಬೀಜದ ಶಕ್ತಿ. ಎಂಥ ಶಕ್ತಿ? ಮೊಳಕೆ ಒಡೆಯುವ ಶಕ್ತಿ. ಎಂಥ ಮೊಳಕೆ? ಭೇದಜ್ಞಾನ ರೂಪದ ಫಲವನ್ನ ಕೊಡುವ ರೂಪದಿಂದ ಮೊಳಕೆ ಒಡೆಯುವ ಶಕ್ತಿ. ಅರೆ, ಇನ್ನು ಒಂದು ಸಲ ಯಾವಾಗ ಜ್ಞಾನ ಸ್ವದ್ರವ್ಯ ಅಥವಾ ನಿಜ ಮತ್ತು ಪರಗಳದ್ದ ಸರ್ವಥಾ ನಿರ್ಣಯ ಮಾಡಿ ತನ್ನ ಶಕ್ತಿಯ ಬಲದಿಂದ ಸಂಪೂರ್ಣ ಪರ, ಅರೆ ಎಂಥ ಅದ್ಭುತ ವ್ಯವಸ್ಥೆ ರೀ! ಸಂಪೂರ್ಣ ಪರ. ಯಾವ ಪರ? ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ರೂಪದ ಪರ ತಾನಾಗೇನ ಜೀವದಿಂದ ಭಿನ್ನಾಗಿ ಹೋಗ್ಬೇಕ್ರಿ. ಅವುಗಳನ್ನು ಭಿನ್ನ ಮಾಡುವ ಸಲುವಾಗಿ ಅವೇನೂ ಮಾಡುವುದಿಲ್ರಿ. ಯಾವ ಅನಾದಿ ಕಾಲದಿಂದ 3 ಪ್ರಕಾರದಿಂದ ಪರದ್ರವ್ಯಗಳದ್ದ ನಿರಂತರ, ಪರದ್ರವ್ಯಗಳದ್ದಂದ್ರೆ ಅಥವಾ ವಿಶ್ವದ ನಿರಂತರ ಈ ಜೀವಕ್ಕ ಅಭೇದತೆ ವರ್ತಿಸ್ತಾ ಇತ್ತಲ್ಲ, ಈ ಜ್ಞಾನ ಶಕ್ತಿಯಿಂದ ಅವು ತಾನಾಗೇನ ದೂರ ಓಡಿ ಹೋಗ್ತಾವ್ರಿ. ಯಾವ? ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ರೀ. ಯಾವುದರದ ಎಷ್ಟೆಷ್ಟ ಸಾಮರ್ಥ್ಯ ಇದೆಯೋ ಅಷ್ಟಷ್ಟ ಕಾಲ ಇರ್ತಾವೆ. ಅದರ ಜ್ಞಾನಶಕ್ತಿ ಏನು ಮಾಡ್ತಿದೆ? ಜ್ಞಾನಶಕ್ತಿ ತಿಳಿತಿದೆ, ಇದೆಲ್ಲವೂ ನನ್ನಿಂದ ಭಿನ್ನ ಇದೆ, ನಾನು ಮಾತ್ರ ಚೈತನ್ಯ ಸ್ವಭಾವಿ ಇದ್ದೇನೆ, ಮಾತ್ರ ಚೈತನ್ಯ ಸ್ವಭಾವಿ ಇದ್ದೇನೆ. ಅರೆ, ನಿನ್ನೆ ಜೀವಿದ್ದೇನೆ ಅನ್ನುವ ಮಾತು ಹೇಳಿತು. ಆ ಜೀವ ಎಂಥವಿದ್ದೇನೆ ನಾನು? ಚೈತನ್ಯ ಸ್ವಭಾವಿ. ನಿನ್ನೆ ಮಾತುಗಳು ಬಿಡೋದ್ರೆ ಚೈತನ್ಯ ಸ್ವಭಾವಿ. ನನ್ನ ಸ್ವಭಾವ ಏನಿದೆ? ಬಸ್ ಚೈತನ್ಯ. ಈ ಬಲದಿಂದ ಜಡ ತಾನಾಗೆ ದೂರ ಆಗ್ತಾವೆ. ರಾಗವನ್ನು ದೂರ ಮಾಡಬೇಕಾಗಿಲ್ಲ, ದ್ವೇಷವನ್ನು ಬಿಡಬೇಕಾಗಿಲ್ಲ, ವಿಷಯೇಚ್ಛೆಯ ನಿರೋಧದ ಸಲುವಾಗಿ ವ್ರತಗ್ರಹಣ ಮಾಡಬೇಕಾಗಿಲ್ಲ. ಅದೇ ಎಂಥ ಅಸ್ಥಿ ರೂಪದ ಕಥನಿದೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವರೂಪದ ಸ್ವಚತುಷ್ಟಯ ಎಂಥದ್ದಿದೆ ಜೀವತ್ತ. ಒಂದಿಷ್ಟು ಮಹಿಮೆ ಬರೋದು ಅವಶ್ಯಕ ಇದೆ ರೀ. ಜ್ಞಾನ ಶಕ್ತಿ ಏನು ಮಾಡ್ತಿದೆ? ಬರೇ ಪರವನ್ನ ಪರ ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಿದೆ. ಪರದ ಕಡೆಗೆ ನೋಡಿ, ಇದು ಪರ ಇದೆ, ಇಷ್ಟು ಕೂಡ ಅದರಲ್ಲಿ ಪರದ ಸ್ವೀಕಾರ ಇಲ್ಲ. ಅದರ ಕಡೆಗೆ ನೋಡುವ ಅಥವಾ ಅದನ್ನು ತಿಳಿಯುವ ಇಷ್ಟು ಕೂಡ ಅದಕ್ಕೆ ಪರಾಧೀನತೆ ಮಂಜೂರಿಲ್ಲ.
ಇದು ನಂದಲ್ಲ, ಇದು ಪರದ್ರವ್ಯ ಇದೆ. ಈ ಪ್ರಕಾರ ಇದರ ಕಡೆಗೆ ನೋಡಿ ಆ ರೂಪದ ವಿಕಲ್ಪ ಮಾಡುವಷ್ಟು ಕೂಡ ಅದರಲ್ಲಿ ಪರಾಧೀನತೆ ಇಲ್ಲ, ಕೃತ್ರಿಮತೆ ಇಲ್ಲ. ಸ್ವದ ಕಡೆಗೆ ನೋಡಿ ಪರದಿಂದ ಭಿನ್ನ ರೂಪವಾಗಿ ವರ್ತಿಸ್ತಿದ್ದೀರಿ. ತಿಳಿತಿದೆಯೇನ? ಸ್ವದ ಕಡೆಗೆ ನೋಡಿ, ಒಂದ್ ಸಮಯ ನೋಡಿ ಅಲ್ಲ, ನಿರಂತರ ನೋಡ್ತಾ ಇದೆ. ಒಂದು ಸಮಯನೂ ಪರದ ಕಡೆಗೆ ನೋಡುವುದಿಲ್ಲ. ಪರದ ಕಡೆಗೆ ಒಂದು ಸಮಯನೂ ನೋಡುವುದಿಲ್ಲ. ಆದರೆ ಇದು ಪರ ಇದೆ ಅಂತ ಹೇಳಿ ಅದರದ ಜ್ಞಾನ ವರ್ತಿಸ್ತಾ ಇದೆ. ಸ್ವದಿಂದ ಒಂದು ಸಮಯ ಕೂಡ ಹೊರಗೆ ಬರುವುದಿಲ್ಲ. ಈ ಪ್ರಕಾರ ಜ್ಞಾನ ಶಕ್ತಿ ಸ್ವವನ್ನೇ ಗ್ರಹಣ ಮಾಡ್ತಿದೆ. ಸ್ವದ ಆಶ್ರಯದಲ್ಲಿಯೇ ಸಹಜ ಪರಿಣಮನ ಮಾಡ್ತಿದೆ. ಸ್ವದ ಆಶ್ರಯದಲ್ಲಿಯೇ ಸಹಜ ನಿರಾಕುಲತೆಯ ಅನುಭವ ಮಾಡುತ್ತಿದೆ. ಸ್ವದ ಆಶ್ರಯದಲ್ಲಿಯೇ ಪರದ ದಾಹದಿಂದ ಮುಕ್ತ ಆಗ್ತಿದೆ. ಸ್ವದ ಆಶ್ರಯದಲ್ಲಿಯೇ ಇದ್ದುಕೊಂಡ ಒಂದು ದಿವಸ ಪರದಿಂದ ಸರ್ವಥಾ ಭಿನ್ನ. ಇದು ಜ್ಞಾನ ಶಕ್ತಿ ಇದೆ. ಪರದಲ್ಲಿ ಏನೇ ಪರಪ್ರಕಾಶಕ ಸ್ವಭಾವ ಇದೆಯಲ್ಲ, ಅದರದ್ದ ಪರಪ್ರಕಾಶಕ ಸ್ವಭಾವ ಇದೆ. ಪರವನ್ನ ನೋಡಿ, ಪರವನ್ನ ತಿಳಿದು ಇದರಿಂದ ನಾನು ಭಿನ್ನಿದ್ದೇನೆ ಅನ್ನೋದಿಲ್ಲ, ಇದು ನನ್ನಿಂದ ಭಿನ್ನಿದೆ ಅನ್ನೋದಿಲ್ಲ ಅಂಥೇಳಿ ಈಗ ಹೇಳ್ತಾರೆ. ಶಕ್ತಿ ಶಬ್ದದ ಪ್ರಯೋಗ ಮಾಡಿದಾರಲ್ಲ, ಶಕ್ತಿ ಶಬ್ದದ ಅರ್ಥ ಏನಿದೆ? ಪರವು ತನ್ನ ಜ್ಞೇಯ ಸ್ವಭಾವದಿಂದ ಅದರಲ್ಲಿ ಪ್ರಕಾಶಿತ ಆಗ್ತಾ ಇದ್ರೂ ಕೂಡ ಪರವು ಅರ್ಥಾತ್ ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮ, ಇಡೀ ವಿಶ್ವ ಇದೆ ರೀ ಅದರೊಳಗ. ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮದೊಳಗೆ ಇಡೀ ವಿಶ್ವ ಇದೆ. ಆ ವಿಶ್ವರೂಪದ ಪರದ್ರವ್ಯ ಅಥವಾ ಮೂರು ಪ್ರಕಾರದ ಕರ್ಮ ಏನಿದೆ, ಅದು ಸ್ವಯಂ ತನ್ನ ಜ್ಞೇಯ ಸ್ವಭಾವದಿಂದ ಈ ಪರಪ್ರಕಾಶಕ ಜ್ಞಾನದೊಳಗ ಪ್ರತಿಬಿಂಬಿತ ಆಗ್ತಾ ಇದೆ. ಇಲ್ಲಿದೆ ಜ್ಞಾನದ ಶಕ್ತಿ ಇದೆ. ಅದೇನು ಮಾಡ್ತಿದೆ? ಆ ಶಕ್ತಿ ಏನು ಮಾಡ್ತಿದೆ? ಸಹಜ ರೂಪದಿಂದ ಆ ಜ್ಞೇಯ ರೂಪದಿಂದ ಜ್ಞಾನದಲ್ಲಿ ಹೊಳೆಯುತ್ತಾ ಇರುವಂಥ ಪರದ್ರವ್ಯವನ್ನ ಪರದ್ರವ್ಯ ಜ್ಞೇಯ ಅಂತೇಳಿ ಸಹಜ ರೂಪದಿಂದ ತಿಳಿತಿದ್ದೀರಿ. ಪ್ರಯತ್ನಪೂರ್ವಕ ಅಲ್ಲ. ಪ್ರಯತ್ನಪೂರ್ವಕ ಅಂಥೇಳಿ ಏನಾರೆ ಬಂತು ಅಂತಂದ್ರೆ ಅದು ಬುದ್ಧಿಪೂರ್ವಕ ಇದೆ, ಅದು ವಿಕಲ್ಪಪೂರ್ವಕ ಇದೆ, ಅಲ್ಲಿ ಬಂಧ ಇದೆ. ಮತ್ತು ಯಾವ ಜ್ಞಾನ ಬಂಧದಲ್ಲಿ ನಿಮಿತ್ತ ಆಗ್ತಾ ಇದೆಯೋ ಅದೇ ಜ್ಞಾನ ನಿರ್ಜರಿಗೆ ಹಾಗೆ ನಿಮಿತ್ತ ಆಗೋದು, ಅರ್ಥಾತ್ ಮೋಕ್ಷಕ್ಕೆ ಹೇಗೆ ಕಾರಣ ಆಗೋದ್ರಿ? ಆಗೋದು ಸಾಧ್ಯ ಇಲ್ಲ. ಹಾಗಾದ್ರೆ ಪರಪ್ರಕಾಶಿತ ಏನು ಮಹಿಮಾವಂತ ಇದೆ. ಪರಪ್ರಕಾಶಕ ಶಕ್ತಿ ಏನು ನಂದ ಇದೆಯೋ, ಸಮ್ಯಕ್ ಜ್ಞಾನದೊಳಗ ಆತ್ಮಾನುಭೂತಿ ಸಂಪನ್ನ ಪುರುಷನ ಜೀವದ ಜ್ಞಾನದ ಪರ್ಯಾಯದೊಳಗ ಪರಪ್ರಕಾಶಕ ಶಕ್ತಿ ಏನು ಪ್ರಕಟ ಆಗಿದೆಯಲ್ಲ, ಆ ಶಕ್ತಿ ಪರವನ್ನು ಪ್ರಕಾಶಿತ ಮಾಡ್ತಾ ಇಲ್ಲ, ಪರವನ್ನು ಪರರೂಪದಿಂದ ಸಹಜವಾಗಿ ತಿಳಿತಾ ಇದೆ ಅಂಥೇಳಿ ಏನು ಹೇಳಿತು, ಅದು ಕೂಡ ಉಪಚರಿತ ಕಥನ ಇದೆ. ಹಾಗಾದ್ರೆ ಏನು ಮಾಡ್ತಾ ಇದೆ? ಅದರ ಸ್ವದಲ್ಲಿ ಮಗ್ನ ಇದೆ. ಒಂದು ಆ ಶಕ್ತಿಯೊಳಗೆ ಎರಡು ವಿಭಾಗದವಲ್ಲ, ಒಂದು ಸ್ವಪ್ರಕಾಶಕ, ಒಂದು ಪರಪ್ರಕಾಶ. ಸ್ವವನ್ನ ತಿಳಿತಾ ಇದೆ. ಹೇಗೆ ತಿಳಿತಾ ಇದೆ? ತಾನು ಅಂಥೇಳಿ ತಿಳಿತಾ ಇದೆ. ಹೇಗೆ ತಿಳಿತಾ ಇದೆ? ತನ್ಮಯಾಗಿ ತಿಳಿತಾ ಇದೆ. ಹೇಗೆ ತಿಳಿತಾ ಇದೆ? ಅದರ ಅನುಭವ ಆಗುವ ರೂಪದಿಂದ ತಿಳಿತಾ ಇದೆ. ಅರ್ಥಾತ್ ಅನುಭವ ಮಾಡ್ತಾ ಮಾಡ್ತಾ ತಿಳಿತಾ ಇದೆ. ಅರ್ಥಾತ್ ತಿಳಿಯೋದರ ಜೊತೆಗೆ ಸಹಜ ಅದಕ್ಕೆ ಅನುಭವ ಆಗ್ತಾ ಇದೆ. ಏನು ಅನುಭವ ಆಗ್ತಾ ಇದೆ? ಏನು ಅನುಭವ ಆಗ್ತಾ ಇದೆ?
ಚೈತನ್ಯ ಅರ್ಥಾತ್ ಜ್ಞಾನದರ್ಶನ. ಚೈತನ್ಯ ಅರ್ಥಾತ್ ಜ್ಞಾನದರ್ಶನ ರೂಪದ ಅನುಭವ ಆಗ್ತಾ ಇದೆ. ಹಾಗಾದರೆ ಎಲ್ಲಿ ಜ್ಞಾನದರ್ಶನ ರೂಪದ ಅನುಭವ ಆಗ್ತಾ ಇದೆ, ಆ ಅಖಂಡ ಜ್ಞಾನ ಪ್ರಕಾಶದೊಳಗ ಎಲ್ಲಿ ಜ್ಞಾನದರ್ಶನದ ಅನುಭವ ಆಗ್ತಿದೆ, ಸೂಕ್ಷ್ಮ ಇದೆ ರೀ, ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು. ಎಲ್ಲಿ ಜ್ಞಾನದರ್ಶನದ ಅನುಭವ ಆಗ್ತಾ ಇದೆ, ಆ ಜ್ಞಾನದ ಪ್ರಕಾಶ ಅಖಂಡ ಇದೆ, ಅದರೊಳಗೆ ಪರದ್ರವ್ಯಗಳು ಪ್ರಕಾಶಿತ ಆಗ್ತಾ ಇದ್ದಾವೆ. ಲಕ್ಷ್ಯದೊಳಗೆ ಬಂದರೆ ಆ ಜ್ಞಾನದ ಪ್ರಕಾಶ ಅಖಂಡ ಇದೆ. ಒಂದು ಸಮಯದ ಜ್ಞಾನದ ಪ್ರಕಾಶ ಅಖಂಡ ಇದೆ. ಅಲ್ಲಿ ಎರಡು ವಿಭಾಗ ಇಲ್ಲ. ಇಷ್ಟು ವಿಭಾಗದೊಳಗೆ ಸ್ವಪ್ರಕಾಶಿತ ಆಗ್ತಿದೆ, ಇಷ್ಟು ವಿಭಾಗದೊಳಗೆ ಅಥವಾ ಮೇಲ್ಭಾಗದೊಳಗೆ ಸ್ವಪ್ರಕಾಶಿತ ಆಗ್ತಿದೆ, ಕೆಳಭಾಗದಲ್ಲಿ ಪರಗಳ ಪ್ರಕಾಶಿತ ಆಗ್ತವೆ. ಹೀಗೆ ಇಲ್ಲ, ಅದು ಅಖಂಡ ಇದೆ. ಅದರಲ್ಲಿ ಸ್ವ ಪ್ರಕಾಶಿತ ಆಗ್ತಾ ಇದೆ. ಸ್ವದೊಳಗ ತನ್ಮಯತೆ ಇದೆ. ಅದರ್ದ ಯಾವುದರ್ದ? ಆ ಜ್ಞಾನದ ಪ್ರಕಾಶದ ಸ್ವವಸ್ತು ಏನು ಪ್ರಕಾಶಿತ ಆಗ್ತಾ ಇದೆ ಅಲ್ಲ, ಅದರಲ್ಲೇ ತನ್ಮಯ ಇದೆ. ತನ್ಮಯ ಇರುವುದರಿಂದ ಅದಕ್ಕ ಆ ಸ್ವದ ಜ್ಞಾನದ ಜೊತೆಗೆ ಅನುಭೂತಿ ಆಗ್ತಾ ಇದೆ. ಯಾವ ರೂಪದ ಅನುಭೂತಿ ಆಗ್ತಾ ಇದೆ? ಜ್ಞಾನದರ್ಶನ ರೂಪದ. ಯಾಕೆ ಅಂತಂದ್ರೆ ಅದು ಎಲ್ಲಿ ತನ್ಮಯ ಇದೆಯಲ್ಲ, ಆ ಪ್ರಕಾಶ ಯಾವ ವಸ್ತುವಿನಲ್ಲಿ ತನ್ಮಯ ಇದೆಯಲ್ಲ, ಆ ವಸ್ತು ಹೇಗಿದೆ? ಜ್ಞಾನದರ್ಶನ ಚೇತನ್, ಅಭೇದ, ಜ್ಞಾತ, ಅಖಂಡ. ಈ ಪ್ರಕಾರ ಆ ವಸ್ತು ಇದ್ದ ನಂತರ ಆ ವಸ್ತುವಿನಲ್ಲಿ ತನ್ಮಯ ಯಾವ ಚೈತನ್ಯ ಪ್ರಕಾಶ ಇದೆಯೋ ಅದಕ್ಕೆ ಅನುಭವ ಜ್ಞಾನದರ್ಶನ ಅರ್ಥಾತ್ ಚೇತನಾರ್ಥ ಆಗ್ತಾ ಇದೆ. ಅದರಿಂದ ಏನಾಗ್ತಿದೆ? ಅಲ್ಲಿ ಪರಪದಾರ್ಥಗಳು ಕೂಡ ಅಲ್ಲೇ ಅದಾವಲ್ಲ, ಅದೇ ಪ್ರಕಾಶದೊಳಗೆ ಪ್ರಕಾಶಿತ ಆಗ್ತಾ ಇದ್ದಾವೆ. ಹಾಗಾದ್ರೆ ಆ ಪರ ಎಲ್ಲಿ ಆ ಜ್ಞಾನದೊಳಗೆ ಪ್ರಕಾಶಿತ ಆಗ್ತಾ ಇದ್ದಾವಲ್ಲ, ಅವು ಭಿನ್ನ ರೂಪದಿಂದ ಪರವಾಗಿ ಕಾಣಿಸ್ತಾವೇನ? ಜ್ಞಾನದರ್ಶನ ರೂಪದ ಅನುಭವದೊಳಗ ಆ ಪರವಾಗಿ ಉಳಿತಾವ್ರಿ. ತಿಳಿತೇನ್ರಿ ಶ್ರೇಣಿಕ್ ಬಾಯಿ? ಬಹಳ ಮಹತ್ವಪೂರ್ಣ ಜ್ಞಾನ ಶಕ್ತಿ ಅಂತ ಹೇಳಿದಾರಲ್ಲ. ಏನ ಪರ ಯಾವ ಜ್ಞಾನ ಪ್ರಕಾಶ ಇನ್ನೊಂದ್ಸಲ, ಮತ್ತೊಂದ್ಸಲ, 100 ಸಲ, 1000 ಸಲ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ. ಈ ಶಕ್ತಿ ಶಬ್ದದ ಲೋಕದಲ್ಲಿ ನಾವು ಹೊರಗಡೆ ವ್ಯವಹಾರದ ಅದರದ ಇದಾಗಿ ಅದೊಂದು ಸ್ವಲ್ಪ ಏಕಾಸಿಜ್ಞಾನ ಪ್ರಕಾಶ ಹತ್ತ ಬೀಳಬಹುದು. ಜ್ಞಾನ ನೋಡ್ರಿ, ನಮ್ಮದು ಹೊರಗಡೆ ಹೇಗಿದೆ ಅದರ ಮೂಲಕ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಇದು ನಮ್ಮ ಜ್ಞಾನದ ಜೊತೆಗೆ ಇದರದ ಸಂಬಂಧನೇ ಇಲ್ರಿ ಅಣ್ಣ, ಸಂಬಂಧನೇ ಇಲ್ಲ. ಸಮ್ಯಕ್ ದೃಷ್ಟಿ ಮೇಲೆ ಹೇಳಿದಾರಲ್ಲ, ಏನು ಹೇಳಿದರು? ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ. ನಮ್ಮ ಜ್ಞಾನದ ಯಾವ ಕಾರ್ಯ, ನಮ್ಮ ಜ್ಞಾನದೊಳಗೆ ಯಾವ ಪ್ರಕಾರದ ಶಕ್ತಿ ಇದೆ, ಅದರ ಮೂಲಕ ಈ ಶಕ್ತಿಯನ್ನ ಪ್ರಸ್ತುತಪಡಿಸಲಿಕ್ಕೆ ಬರುವುದಿಲ್ಲ. ಆದ್ರೆ ನಮ್ಮಲ್ಲೇ ಯಾವುದಿದೆಯಲ್ಲ ಅದನ್ನೇ ಈ ಪ್ರಕಾರ ಮಾಡಿಕೊಳ್ಳೋದು ಸಾಧ್ಯ ಇದೆ. ಯಾವ ಪ್ರಕಾರ ಇಲ್ಲಿ ಹೇಳ್ತಾ, ಅದಕ್ಕೆ ಪ್ರಾರಂಭದೊಳಗೆ ಹೇಳಿತು, ಶಕ್ತಿಯ ಉಪಯೋಗಿಯಲ್ಲಿ ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆ ಪ್ರಾಪ್ತ ಜೀವ ಯಾವುದೋ ಪ್ರಕಾರದ ಕಾಲಲಬ್ಧಿ ಪಡೆದು ತತ್ವಗಳ ಶ್ರವಣ ಮಾಡ್ತಾನೋ, ಆ ಜೀವದಲ್ಲೇ ಯಾವಾಗ ಆ ತತ್ವದ ರುಚಿಪೂರ್ವಕ ಸಮ್ಯಕ್ ದರ್ಶನ ಯೋಗ್ಯ ಅಂತರ್ಮುಖ ಪುರುಷಾರ್ಥ ಆರಂಭ ಆಗ್ತಿದೆಯೋ, ಅಲ್ಲಿಂದ ಜ್ಞಾನ ಶಕ್ತಿಯ ಪ್ರಯೋಗ ಶುರುವಾಯಿತಾರೆ. ಜ್ಞಾನದ ಶಕ್ತಿಯ ಉಪಯೋಗ ಆಗ್ತಾ ಇದೆ ಅವನಿಗೆ. ಎಲ್ಲಿ ತನಕ ಆಗ್ತಿದೆ? ಎಲ್ಲಿ ತನಕ ಕೇವಲ ಜ್ಞಾನ ಆಗುವುದಿಲ್ಲ ಅಲ್ಲಿ ತನಕ. ಅದರದ ಮುಂದಿನ ಮಾತೇನಿದೆ, ಅದು ಸಹಜ ಆಗ್ತಾ ಇರ್ತಿದೆ. ಆದ್ರೂ ಅಲ್ಲಿ ಅನಂತ ವೀರ್ಯ ಇದೆ ರೀ, ಶಕ್ತಿ ಇದೆ.
ಶಕ್ತಿ ಜ್ಞಾನದ್ದೇನ ವೀರ್ಯ ಗುಣದ್ದರಿ. ಶಕ್ತಿ ಯಾರ್ದ? ವೀರ್ಯ ಗುಣ ತನ್ನಲ್ಲೇ ತಾನ ಪರಿಣಮನ ಮಾಡ್ತಾ ಇದೆ, ಜಾಗೃತ ಆಗಿದೆ. ಇಂದಿನವರೆಗೆ ಸುಪ್ತಾವಸ್ಥೆಯಲ್ಲಿತ್ತು, ಅದು ಜಾಗೃತ ಆಗಿದೆ, ತನ್ನಲ್ಲೇ ತಾನ ತನ್ನ ಸ್ವಭಾವ ರೂಪದಿಂದ ಅದು ಪರಿಣಮನ ಮಾಡ್ತಾ ಇದೆ. ಆದ್ರೆ ಆ ವೀರ್ಯ ಗುಣದ ಕ್ಷೇತ್ರ ಜ್ಞಾನಾದಿ ಅನಂತ ಗುಣಗಳ ಕ್ಷೇತ್ರದಿಂದ ಬೇರೆ ಇಲ್ಲ. ವೀರ್ಯ ಗುಣ ಇಂದಿನವರೆಗೆ ಅಜ್ಞಾನಾವಸ್ಥೆಯೊಳಗ ಸುಪ್ತ ಇತ್ತರೆ, ಈಗ ಅದು ಜಾಗೃತ ಆಗಿದೆ, ಅದರದ ಕಾರ್ಯ ಆರಂಭ ಆಗಿದೆ, ಅದರದ ಸ್ವಭಾವ ರೂಪದಿಂದ ಪರಿಣಮನ ಶುರು ಆಗಿದೆ. ಆದ್ರ ಆ ವೀರ್ಯ ಗುಣ ಎಲ್ಲಿ ಕಾರ್ಯ ಮಾಡ್ತಾ ಇದೆ? ಅದರ ಕಾರ್ಯಕ್ಷೇತ್ರ ಜೀವದ ಜ್ಞಾನ ಪ್ರದೇಶದಿಂದ ಅಥವಾ ಅನಂತ ಗುಣಗಳ ಪ್ರದೇಶದಿಂದ ಬೇರೆ ಇಲ್ಲ. ಹೀಗಿದ್ದ ಕಾರಣ ಜ್ಞಾನ ಶಕ್ತಿ ಅಂತ ಹೇಳಿ ಹೇಳಿದರ, ಜ್ಞಾನದ್ದೇ ಶಕ್ತಿ ಅಂತ ಹೇಳಿ ಹೇಳಿದ್ರೂ ತಪ್ಪಿಲ್ಲ. ಆದ್ರೆ ಜ್ಞಾನದ್ದೇ ಶಕ್ತಿ ಇರಬೇಕಾದ್ರೆ ಇಂದಿನವರೆಗೆ ಯಾಕೆ ಮಾಡಲಿಲ್ಲ ಅದ ಕಾರ್ಯ? ವೀರ್ಯ ಗುಣ ಸುಪ್ತಾವಸ್ಥೆಯಲ್ಲಿತ್ತ. ಹಾಗಾದ್ರೆ ಈಗ ವೀರ್ಯ ಗುಣದಿಂದ ಆಗಿದೆ ಏನು? ಜ್ಞಾನದ್ದೇ ಕಾರಣದಿಂದ ಆಗಿದೆ. ಅರೇ, ಜ್ಞಾನಕ್ಕನ ಸಂಜ್ಞೆ ಪಂಚೇಂದ್ರಿಯ ರೂಪದ ಯಾವ ಒಂದು ಸಾಮರ್ಥ್ಯ ಬಂದಿದೆಯಲ್ಲ, ಅಲ್ಲಿ ಅದ ಪರದ ಜೊತೆಗಿನ ಏಕತ್ವವನ್ನು ಬಿಟ್ಟುಕೊಟ್ಟ. ಇದು ಪರ ಇದೆ ಅಂಥೇಳಿ ಜ್ಞಾನದ ವಿಕಲ್ಪದೊಳಗೆ ನಿರ್ಣಯ ಮಾಡಿ ಸ್ವದ ಸನ್ಮುಖ ಪ್ರಯತ್ನ ಮಾಡ್ತಾ ಇರೋ ವೇಳೆದೊಳಗ ಅದೇನು ವೀರ್ಯಗುಣದ ಕಾರಣದಿಂದ ಮಾಡ್ತಾ ಇಲ್ಲ, ಆದ್ರೆ ವೀರ್ಯಗುಣ ಸ್ವಯಂ ಇದಕ್ಕೆ ಕಾರಣ ಆಗ್ತಾ ಇದೆ. ಅರೆ, ಹೀಗಿದೆ ವಸ್ತು ವ್ಯವಸ್ಥೆ. ಈಗ ಬಂತಲ್ಲ ಸಂಪದದೊಳಗ ಕುಂಭಕಾರ ಮಡಿಕೆ ಮಾಡ್ತಾ ಇರ್ತಾನೆ, ಕೊಡ ಮಾಡ್ತಾ ಇರ್ತಾನೆ. ಆದ್ರೆ ಕುಂಭಕಾರ ತನ್ನಲ್ಲೇ ತಾನು ಅಹಂಕಾರ ರೂಪದಿಂದ ಪರಿಣಮನ ಮಾಡ್ತಾ ಇರ್ತಾನೆ. ಅವನ ಅಹಂಕಾರ ಮಡಿಕೆಯೊಳಗೆ ಬರುವುದಿಲ್ಲ, ಕೊಡದೊಳಗೆ ಬರುವುದಿಲ್ಲ. ಕೊಡದೊಳಗೆ ಯಾವುದು ವ್ಯಾಪ್ತಿ ಇದೆ? ಮೃತ್ತಿಕೆ ವ್ಯಾಪ್ತಿ ಇದೆ, ಮಣ್ಣು ವ್ಯಾಪ್ತಿ ಇದೆ. ಅವನ ಅಹಂಕಾರನೂ ಇಲ್ಲ, ಅವನ ಕೈಗಳ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳಿದ್ರು. ಅರ್ಥಾತ್ ಚೇಷ್ಟೆ ಪ್ರವೃತ್ತಿ ಮಾಡ್ತಾ ಇದ್ದಾನೆ, ಅವುಗಳು ಅದರಲ್ಲೇ ವ್ಯಾಪ್ತಿ ಇಲ್ಲ. ನೋಡ್ರಿ ಎಂಥ ಸುಂದರ ವ್ಯವಸ್ಥೆ. ಸಮಯ ಸಾರದ ಅದ್ಭುತ ದೃಷ್ಟಾಂತ ಇದೆ ಕುಂಭಾರ ಮಡಿಕೆ ಮಾಡೋದು, ಬಾಯಿ ಚಪಾತಿ ಮಾಡೋದು. ಕುಂಭಾರ ಮಡಿಕೆ ಮಾಡೋದು ಅಮೃತ ಚಂದ್ರ ಸೂರಿ ಹೇಳಿದ್ದು ಇದೆ ರೀ. ಕರ್ತಾಕರ್ಮ ಅಧಿಕಾರದೊಳಗೆ ಬಂದಿರುವ ದೃಷ್ಟಾಂತ ಇದೆ ರೀ. ಬಾಯಿ ಚಪಾತಿ ಮಾಡೋದು ಇಂದಿನ ಜ್ಞಾನಿ ಹೇಳಿದ್ದು ಇದೆ ರೀ. ತಿಳಿತೇನ್ರಿ? ಕುಂಭಕಾರ, ಅರೇ ಇಲ್ಲಿ ಅಹಂಕಾರ ಶಬ್ದ ಬಂತಲ್ಲ. ಅಹಂಕಾರ, ನೀವು ಏನೇನು ಕೆಲಸ ಮಾಡ್ತೀರಿ, ಅಡಿಗೆ ಮಾಡ್ತೀರಿ, ಹಾಲು ಕಾಯಿಸ್ತೀರಿ, ಕಾಫಿ ಮಾಡ್ತೀರಿ, ಕಸ ಗುಡಿಸ್ತೀರಿ. ಒಂದು ಗುಡಿಸೋದಿದೆ ಕಸ, ಎಲ್ಲ ಕಡೆ ಹರಡಿದ್ದಿದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಏನೇನೋ ಇದೆ, ಅದನ್ನು ಒಂದು ಗುಡಿಸೋದಿದೆ, ಆಮೇಲೆ ಎತ್ತಿ ಹಾಕೋದಿದೆ. ಈ ಕೆಲಸ, ಆ ಕಸವನ್ನ ಒಂದು ಗುಡಿಸೋ ಕೆಲಸ ನೀವು ಮಾಡಿದ್ರೇನಾ? ಆ ಕೆಲಸ ಮಾಡುವ ವೇಳೆದೊಳಗೆ ಕರ್ತೃತ್ವ ಇದೆ, ಕರ್ತೃತ್ವದ ಅಹಂಕಾರ ಇದೆ ರೀ. ಅಹಂಕಾರ ಸಭ್ಯ ಮನುಷ್ಯ, ಅವನಲ್ಲೇ ಸ್ವಲ್ಪ ಕೂಡ ಕಠೋರತೆ ಇಲ್ಲ, ಅತ್ಯಂತ ಸಜ್ಜನ ಮನುಷ್ಯ. ಕಸ ಗುಡಿಸ್ತಾ ಇದ್ದಾನೆ, ಆದ್ರೆ ಅಹಂಕಾರ ಅಂತ ಹೇಳಿ ಹೇಳ್ತಾರೆ. ಅಹಂಕಾರ. ಸಭ್ಯ ಮನುಷ್ಯ, ಅತ್ಯಂತ ಸಜ್ಜನ ಮನುಷ್ಯ. ಕುಂಭಾರ ಮಡಿಕೆ ಮಾಡ್ತಾ ಇದ್ದಾನೆ, ಸಹಜ ಭಾವದಿಂದ ಮಾಡ್ತಾ ಇದ್ದಾನೆ. ಆದ್ರೆ ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವ ಅವನಲ್ಲಿ ಏನು? ನಾನು ಮಾಡ್ತಾ ಇದ್ದೇನೆ, ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ, ಓಹೋ ಈ ಕಡೆ ಜಾಸ್ತಿ ಆಯ್ತು, ಇದನ್ನು ಸರಿ ಮಾಡಬೇಕು. ಒಳಗಡೆ ಕೈ ಇಟ್ಟಿದ್ದಾನೆ ಮಡಿಕೆಗೆ ಆಕಾರ ಕೊಡುವ ಸಲುವಾಗಿ. ಆದ್ರೆ ಆ ಮಡಿಕೆಯ ಆಕಾರದೊಳಗೆ ಮಣ್ಣು ವ್ಯಾಪ್ತಿ ಇದೆ ಅಂದಮೇಲೆ ಮಣ್ಣು ಮಾಡಿದ್ದೀರಿ ಮಡಿಕೆಯನ್ನ. ಮಡಿಕೆಯ ಕರ್ತೃ ಯಾರ? ಕೊಡದ ಕರ್ತೃ ಯಾರ? ಮಣ್ಣು ಇದೆ ರೀ.
ಮತ್ತು ಕರ್ತೃ ಇಲ್ಲದನ್ನ ಕರ್ತೃ ಅಂತ ಹೇಳಿ ನೀವು ತಿಳಿದಿರಲ್ಲ, ಅದಕ್ಕೆ ಅಹಂಕಾರ ಶಬ್ದ ಇದೆ. ಅಹಂಕಾರ ಅಂತಂದ್ರ ಅವ್ನು ಗರ್ವದಿಂದ ಮಾಡ್ತಾ ಇದ್ದಾನೆ, ಈಗ ಮಾಡ್ತಿಲ್ಲ. ಕರ್ತೃ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ನಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಹಜ ಭಾವ ಅವನಲ್ಲಿ ಏನಿದೆ ಅಲ್ಲ, ಅದು ಅಹಂಕಾರ. ಅದ್ಭುತ ಮಾತಿದೆ. ಅರೆ ಅದೇ ರೀತಿ ಇಲ್ಲಿ ತಗೊಳ್ರಲ್ಲ, ಭಗವಂತನಿಗೆ ನಮಸ್ಕಾರ ಮಾಡೋದ, ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ಭಗವಂತನಿಗೆ ನಮಸ್ಕಾರ ಮಾಡುವ ಕರ್ತೃತ್ವದ ಅಹಂಕಾರ ರೂಪದಿಂದ ಪರಿಣಮಿಸ್ತಾ ಇದ್ದೇವೆ. ಸ್ವಲ್ಪ ಕಠಿಣ ಆಗ್ತಿದೆಯಲ್ಲ. ಕುಂಭಾರನಂತಂದ್ರೆ ಸರಿ ಹೋಯ್ತದ, ಒಪ್ಪಿದೆವು. ಭಗವಂತನಿಗೆ ನಮಸ್ಕಾರ ಮಸ್ತಕ ಮನಿಸುವುದರಿಂದ ಆಗ್ತಿದೆಯನ್ನ, ಹಸ್ತ ಯುಗಲಗಳನ್ನ ಜೋಡಿಸುವುದರಿಂದ ಆಗ್ತಿದೆ, ದೇಹವನ್ನು ಬಾಗಿಸುವುದರಿಂದ ಆಗ್ತಿದೆಯನ್ನ, ಭಗವಂತರ ಕುರಿತು ರಾಗಭಾವ ಭಕ್ತಿಯ ಭಾವದಿಂದ ಆಗ್ತಿದೆ. ನಮಸ್ಕಾರ ಯಾವಾಗ ಆಗ್ತಿದೆ? ಯಾವಾಗ ಭಗವಂತರ ಸ್ವರೂಪ ಲಕ್ಷ್ಯದೊಳಗೆ ಬಂದ, ಬಹಳ ಉತ್ಕೃಷ್ಟ ಮಾತು ಬರ್ತಾ ಇದೆ. ಯಾವಾಗ ಭಗವಂತರ ಸ್ವರೂಪ ನನ್ನ ಲಕ್ಷ್ಯದೊಳಗೆ ಬಂದ, ಭಗವಂತರ ನನ್ನ ದೃಷ್ಟಿಯೊಳಗಿಂದ ಮರೆಯಾಗಿ ಉಪಯೋಗಮಯನಾದಂಥ ಆತ್ಮನಲ್ಲೇ ಅಭೇದ ಯಾವಾಗ ಆಗ್ತಿದೆಯಲ್ಲ, ಆವಾಗ ಭಗವಂತನಿಗೆ ದರ್ಶನ. ಭಗವಂತರನ್ನ ಮರೆಯಾದ್ರ ಅಂದಮೇಲೆ ಶರೀರದ ವ್ಯಾಪಾರ ಕ್ರಿಯಾ ವಿಶೇಷ ಎಲ್ಲಿ ದೃಷ್ಟಿಯೊಳಗಿದೆ, ಎಷ್ಟು ತಿಳಿತಿದೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅರೆ ಶರೀರ ನನ್ನದಿಲ್ಲದೆ ಇರುವ ವೇಳೆದೊಳಗೂ ಕೂಡ ಬರೋದೇನ್ರಿ ವಿಷಯದ ಕಡೆಗೆ. ಶರೀರ ನನ್ನದಿಲ್ಲದೆ ಇರುವ ವೇಳೆದೊಳಗೂ ಕೂಡ ವಚನ ಭಾಷಾವರ್ಗಣಾದ ಪರಿಣಮನ ಇರುವ ವೇಳೆದೊಳಗೂ ಕೂಡ ರಾಗ ಪರದ್ರವ್ಯದ ಸ್ವಭಾವ ನನ್ನಲ್ಲೇ ಇಲ್ಲದೆ ಇರುವ ವೇಳೆದೊಳಗೂ ಕೂಡ, ನನ್ನಲ್ಲೇ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ಶರೀರದ ಅವಸ್ಥಾ ವಿಶೇಷ ವಚನದ ಪರಿಣಮನ ಭಾಷಾವರ್ಗಣಾದ ಪರಿಣಮನ ಮತ್ತು ರಾಗರೂಪದ ಭಾವ, ಇದಕ್ಕೆ ನಾವು ದೇವದರ್ಶನ ಅಂಥೇಳಿ ಮನ್ನಿಸಿಕೊಂಡು ಬರ್ತೇವಲ್ಲ, ಮಾಡ್ತೇವೇನ ಆಗ್ತಿದೆ. ಭಯಂಕರ ನೋವಿದೆ ರೀ ಕತ್ತಿನೊಳಗೆ, ಏನೋ ಆದದ್ದಿದೆ, ಆಗಿರ್ತಿದೆಯಲ್ಲ ಒಂದೊಂದ್ಸಲ, ಬಾಗಿಸಲಿಕ್ಕೆ ಆಗುವುದಿಲ್ಲ. ಆಗ ನಾವು ಬಾಗಿಸ್ತೇವೇನ್ರಿ ಅದನ್ನು? ಹಾಗಾದ್ರೆ ದರ್ಶನ ಮಾಡಿ ಬಂದೇವೇನ? ದೇಹದ ಕ್ರಿಯೆ ದೇಹದಿಂದ, ವಚನದ ಕ್ರಿಯೆ ಭಾಷಾವರ್ಗಣದಿಂದ, ರಾಗದ ಕ್ರಿಯೆ ಚೈತನ್ಯದಿಂದ ಭಿನ್ನ ಆಗಿದೆಯೋ ಅಥವಾ ನಾನು ಮಾಡಿದೇನ್ರಿ? ರಾಗ ಮಾಡಿದ್ನು ವಚನದ ಉಚ್ಚಾರ, ನಮೋ ಅರಹಂತಾಣಂ ವಚನದ ಉಚ್ಚಾರ, ಜೈ ಜೈ ಜೈ, ಈ ಪ್ರಕಾರದ ವಚನದ ಉಚ್ಚಾರ ನಾನು ಮಾಡಿದ್ನೋ ಅಥವಾ ಆಗಿದೆ ರೀ? ಕಠೋರ ಮಾತು ಇದೆ. ಆದರೂ ನಾನು ಮಾಡಿದೆ ಅಂಥೇಳಿ ಜ್ಞಾನದೊಳಗೆ ಏನು ಸ್ವೀಕಾರ ಮಾಡ್ತೇನಲ್ಲ, ನಾನು ಮಾಡಿದನನ್ನುವ ಜ್ಞಾನೇನ ನನ್ನಲ್ಲಿ ಸಹಜವಾಗಿ ವರ್ತಿಸ್ತಿದೆಯಲ್ಲ, ಅದೇನಿದೆ ರೀ? ಏನಿದೆ ಅದ? ಅಹಂಕಾರ ಅಂತೂ ಇದೆ, ಆದ್ರೆ ಅದಕ್ಕಿಂತ ಮುಂದಿನ ಮಾತು ಹೇಳೋದಿದೆ ಅಂತ ಹೇಳ್ತಲ್ಲ. ಅಹಂಕಾರ ಅಂತೂ ಇದೇನೇ ಇದೆ. ಯಾಕೆ ಅಂತಂದ್ರೆ ಯಾವುದು ನಾನು ಮಾಡಲಿಲ್ಲ, ಯಾವುದು ಭಿನ್ನ ದ್ರವ್ಯದ ಸ್ವಯಮೇವ ಅದರ ಯೋಗ್ಯತೆಯಿಂದ ಅಲ್ಲಿ ಕಾರ್ಯ ಆಗಿದೆಯೋ ಅದನ್ನು ನಾನು ಮಾಡಿದ್ನೋ ಅಂತ ಹೇಳಿ ತಿಳಿತಾ ಇದೇನೋ, ಅದು ಅಹಂಕಾರ. ಬರೇ ಅಹಂಕಾರಕ್ಕೆ ಮುಗಿಲಿಲ್ಲ, ಮಿಥ್ಯಾತ್ವ ಇದೆ. ಮಾಡೋದೇನಿಲ್ಲ ನಮಸ್ಕಾರ. ಅದಕ್ಕೆ ಸೂಕ್ಷ್ಮ ಭಗವಂತ ಧರ್ಮ ತಿಳಿಯುವುದಿಲ್ರಿ ಜೀವಕ್ಕೆ. ಅಗ್ನಿ ಪ್ರವೇಶ ಮಾಡೇ ಇಲ್ಲ ಅಂತ ಮತ್ತೊಂದು ಠಿಕಾಣಿ ಬರ್ತೈತಿ, ಅಗ್ನಿ ವ್ಯಾಪ್ತ ಆಗಿದೆ ಅಂತ. ಈ ಅಗ್ನಿ ತರ ಆಗಿಲ್ಲ, ವ್ಯಾಪ್ತ ವಸ್ತುನ ಪರಿಣಾಮ ವಸ್ತುದ ಪರಿಣಾಮ ಇರ್ಬಾರ್ದು. ಒಂದು ಸಮಯದ ಅಗ್ನಿ ಹೋಗ್ತೇನೆ
ಮಾತು ಹೀಗಿದೆ, ವಸ್ತುವಿನ ಸಮೀಪ ಹೋಗಿ ನೋಡಿದ ನಂತರ ಒಂದು ವೇಳೆಯ ಅಗ್ನಿ ಲೋಹದೊಳಗೆ ಪ್ರವೇಶ ಮಾಡಿತ್ತು, ಒಂದು ವೇಳೆಯ ಅಗ್ನಿ ಲೋಹದೊಳಗೆ ಪ್ರವೇಶ ಮಾಡಿತ್ತು ಅಂತಂದ್ರೆ ವಸ್ತು ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗಿದೆ. ಯಾಕೆ ಅಂತಂದ್ರೆ ಅವು ಎರಡರಲ್ಲೇ ಅತ್ಯಂತ ಅಭಾವ ಇದೆ ಅಂಥೇಳಿನ ಸೂಕ್ಷ್ಮ ಭಗವದ್ ಧರ್ಮ. ಅರೇ ಸಂಯೋಗ ದೃಷ್ಟಿಯಿಂದ ನೋಡಿದರೆ, ಪರ್ಯಾಯ ದೃಷ್ಟಿಯಿಂದ ನೋಡಿದರೆ ಅದು ಸತ್ಯನೇ ಇದೆ, ಅಗ್ನಿ ಲೋಹದೊಳಗೆ ವ್ಯಾಪ್ತನೇ ಇದೆ. ಆದ್ರೆ ದ್ರವ್ಯದ ಸಮೀಪ, ವಸ್ತುವಿನ ಸಮೀಪ ಹೋಗಿ ನೋಡಿದ ನಂತರ ಅಗ್ನಿ ಲೋಹವನ್ನು ಸ್ಪರ್ಶ ಕೂಡ ಮಾಡಿಲ್ಲ. ಹೀಗೆ ಇದೆ ಅಂದಮೇಲೆ ಇದು ಹಾಗೆ ಹೇಗ ಅಂಥೇಳಿ ಪ್ರಶ್ನೆನೇ ಉದ್ಭವ ಆಗುವುದಿಲ್ಲ. ದ್ರವ್ಯದ ಸಮೀಪ ಹೋಗಿ ನೋಡಿದ ನಂತರ ಅಗ್ನಿ ಲೋಹದ ಸ್ಪರ್ಶವನ್ನೇ ಮಾಡಿಲ್ಲ. ಅಗ್ನಿ ಲೋಹದ ಸ್ಪರ್ಶ ಮಾಡಬೇಕಾಯಿತು ಅಂತಂದ್ರ ಸ್ವಯಂ ತನ್ನ ಅಭಾವ ಮಾಡಿಕೊಳ್ಬೇಕಾಗ್ತದೆ. ಅದು ಯಾವ ವಸ್ತುವಿಗೆ, ಇಡೀ ವಿಶ್ವದ ಯಾವ ವಸ್ತುವಿಗೆ ಅದ ಸ್ವೀಕಾರ ಇಲ್ಲ. ಸ್ವಯಂ ಆ ಸಮಯದ ಆ ಪರ್ಯಾಯದ ಯೋಗ್ಯತೆ ರೀ ಅದ. ಅದನ್ನೇನು ಆಕಾರ ಕೊಡಲಾಗುತ್ತದೆ, ಘನದಿಂದ ಹೊಡೆಯಲಾಗುತ್ತದೆ, ಅದನ್ನ ಮೆತ್ತಗೆ ಮಾಡಲಾಗಿದೆ. ಅರೆ ಮೆತ್ತಗೆ ನೀವೇನ್ ಮಾಡ್ತೀರಿ? ಅದು ಸ್ವಯಂ ಅದರ ಪರ್ಯಾಯದೊಳಗ ಆ ಸಮಯದೊಳಗ ಪರ್ಯಾಯದ ಯೋಗ್ಯತೆಯಿಂದಾಗಿದೆ. ಅದನ್ನೇ ಜನ್ಮಕ್ಷಣ ಅಂತ ಹೇಳಿ. ಅದು ನಂತರ ಇಲ್ಲ, ಮೊದಲು ಇರಲಿಲ್ಲ ಅಂಥೇಳಿ ಅದು ಪರ್ಯಾಯ ಸ್ವಭಾವಿದೆ, ಅದರದ್ದು ಜನ್ಮಕ್ಷಣ. ಈ ವಸ್ತುವಿನ ವ್ಯವಸ್ಥೆಯನ್ನ ತಿಳ್ಕೊಳ್ಳೋದ ಇದು ಒಂದು ಮಹಾನ್ ವೀರ್ಯದ ಕಾರ್ಯ ಇದೆ, ಜ್ಞಾನ ಶಕ್ತಿಯ ಕಾರ್ಯ ಇದೆ. ಒಂದು ಸಲ ವಸ್ತುವಿನ ಸ್ವರೂಪ ಜೀವದ ಜ್ಞಾನದೊಳಗೆ ತಿಳಿದು ಬಂತು ಅಂತಂದ್ರ ಆ ಜ್ಞಾನದೊಳಗೆ ಎಂಥ ಶಕ್ತಿ ಬರ್ತಿದೆ ಅಂತಂದ್ರ ವಿಶ್ವದ ಯಾವ ಪದಾರ್ಥದ ಎದುರಿಗೆ ಅದು ನತಮಸ್ತಕ ಆಗುವುದಿಲ್ಲ. ಯಾವ ಪದಾರ್ಥದ ಅವಸ್ಥಾ ವಿಶೇಷವನ್ನು ಕಂಡ ಪಲಾಯನ ಮಾಡುವುದಿಲ್ರಿ ಅದ. ಅರೆ ಈ ಪರೀಶಃ, ಈ ಉಪಸರ್ಗ ಇವೆಲ್ಲ ಏನು ಹೇಳ್ತಾವ್ರಿ? ಜ್ಞಾನದ ಶಕ್ತಿಯನ್ನ ಹೇಳ್ತಾವ್ರಿ. ನರಕದೊಳಗಿದಾನೆ ಶ್ರೇಣಿಕ, ಬರೇ ಶ್ರೇಣಿಕ ಅಷ್ಟ ಅಲ್ಲ, ಅಸಂಖ್ಯ ಜೀವಗಳದವ್ರಿ. ಸಮ್ಯಕ್ ದೃಷ್ಟಿ ತೀರ್ಥಂಕರ ನಾಮಕರ್ಮದ್ದೇನು ವಿಶೇಷ ಇದೆ? ವಿಶೇಷ ಇದೆ. ಆ ತೀರ್ಥಂಕರ ನಾಮಕರ್ಮ ಅವೇ ಜೀವಕ್ಕೆ ಅಷ್ಟು ಮಾತ್ರ ಸೀಮಿತ ಇದೆ. ಅದು ಹೌದರೆ ಇದು ವಿಶೇಷ ಇದೆ, ಇರಲಿ. ಆದರೆ ಸಮ್ಯಕ್ ದೃಷ್ಟಿ ಜೀವಗಳ ಅಸಂಖ್ಯ ಇದಾವೆ, 7 ನರಕಗಳಲ್ಲೇ. ಹಾಗಾದ್ರೆ ಆ ಜೀವಗಳ ಆ ನರಕೀಕೃತ ದುಃಖದ ಅನುಭವ ಮಾಡ್ತಾ ಇರುವ ವೇಳೆದೊಳಗೂ ಕೂಡ ಆ ದುಃಖದ ಅನುಭವ ಮಾಡ್ತಾ ಇಲ್ಲ, ಸುಖ ಸ್ವಭಾವದ ಅನುಭವ ಮಾಡ್ತಾ ಇದ್ದಾರೆ. ಹೇಗೆ ದುಃಖದ ಅನುಭವ ಮಾಡುವ ವೇಳೆದೊಳಗೆ ಸುಖ ಸ್ವಭಾವದ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ? ಅದನ್ನೇ ಸೂಕ್ಷ್ಮ ಅಂತ ಹೇಳಿ ಅಂದರು, ಅದನ್ನೇ ಸಮ್ಯಕ್ ದೃಷ್ಟಿ ತನ್ನ ದೃಷ್ಟಿಯ ವಿಶೇಷತೆ ಅಂದರು, ಅದನ್ನೇ ಜ್ಞಾನದ ಬಲ ಅಂದರು, ಅದನ್ನೇ ಮೋಕ್ಷ ಮಾರ್ಗ ಅಂದರು, ಅದನ್ನೇ ಸ್ವಾಧೀನ ಜೀವದ ಪುರುಷಾರ್ಥ. ಒಂದು ಪ್ರಯತ್ನ, ಒಂದು ಪುರುಷಾರ್ಥ, ಒಂದು ಬಲ ಯಾವುದರಲ್ಲಿ ಇದೆ ಅಂತಂದ್ರೆ ಸಮ್ಯಕ್ ದೃಷ್ಟಿ ಜ್ಞಾನದಲ್ಲೇನ ಇದೆ. ಸಮ್ಯಕ್ ದೃಷ್ಟಿಯಲ್ಲೇ ಇದೆ ಅನ್ರಿ ಅಥವಾ ಸಮ್ಯಕ್ ಜ್ಞಾನದಲ್ಲೇ ಇದೆ ಅನ್ರಿ. ದೃಷ್ಟಿಯ ನಿರ್ಮಲತೆಯೊಳಗ ಜ್ಞಾನದ ಸಮ್ಯಕ್ತನ ಏಕರೂಪ ಇದೆ ರೀ. ಸಮ್ಯಕ್ ಜ್ಞಾನದೊಳಗ ದೃಷ್ಟಿಯ ನಿರ್ಮಲತೆ ಅಭೇದವಾಗಿ ಇದೆ. ಅದಕ್ಕೆ ಇಂಥ ಲಕ್ಷಣ ಸಮ್ಯಕ್ ದೃಷ್ಟಿಗಳಲ್ಲಿ ಇದ್ದೇ ಇರ್ತಿದೆ ಅಂತ ಹೇಳಿದರು. ಜ್ಞಾನ ಮತ್ತು ವೈರಾಗ್ಯ ಇವು 2 ಅಭೇದನ ಅದಾವ್ರಿ, ತನ್ಮಯನ ಇರ್ತಾವ. ಅರೆ ಜ್ಞಾನದ ಜೊತೆಗೆ ಎಷ್ಟೆಷ್ಟು ವಿಷಯಗಳ ತನ್ಮಯತೆ ಇದೆ ಅನ್ನೋದನ್ನ ಗಣಿಸ್ತಾ ಹೋದ್ರೆ ಸಾಕಷ್ಟು ಅದಾವ್ರಿ. ಜ್ಞಾನದ ಜೊತೆಗೆ ಸುಖ ತನ್ಮಯ ಇದೆ, ಅವಿನಾಭೂತ ಇದೆ ರೀ. ಅದ
ಎಲ್ಲಿ ಜ್ಞಾನ ಇದೆ, ಸಮ್ಯಕ್ ಜ್ಞಾನ ಇದೆ. ಅರೆ ಸಮ್ಯಕ್ ಅಂತ ಹೇಳಿ ವಿಶೇಷಣ ಹಚ್ಚುವ ಅವಶ್ಯಕತೆ ಏನಿದೆ? ಎಲ್ಲಿ ಜ್ಞಾನ ಇದೆ, ಸಮ್ಯಕ್ ಜ್ಞಾನ ಅಂತ ಹೇಳಿ ಯಾಕೆ ಹೇಳಿದ್ರು? ಅಜ್ಞಾನಿ ಕೋ ಸಮझाने के लिए ಜ್ಞಾನ. ಅರೆ ನಿನ್ನಲ್ಲೇ ಜ್ಞಾನ ಇಲ್ಲ, ಪರದ ಜೊತೆಗೆ ಅಭೇದತೆ, ಪರದಿಂದ ಸುಖ, ಪರದಿಂದ ದುಃಖ, ಕರ್ಮದಿಂದ ಸಂಸಾರ ಅನ್ನುವಂಥ ನಿರಂತರ ನಿನ್ನ ಸುಖ ದುಃಖ, ನಿನ್ನ ಆಗು ಹೋಗುಗಳಿಗೆಲ್ಲ ಪರವನ್ನ ಸಿದ್ಧ ಮಾಡ್ತಾ ಇದೆಯಲ್ಲ, ಪರವನ್ನ ಮಧ್ಯದೊಳಗೆ ತರ್ತಾ ಇದೆಯಲ್ಲ, ಅದಕ್ಕ ಅವನಿಗೆ ತಿಳಿಸಿಕೊಡುವ ಸಲುವಾಗಿ ನಿನ್ನಲ್ಲೇ ಸಮ್ಯಕ್ ಜ್ಞಾನ ಇಲ್ಲ. ಜ್ಞಾನಂತೂ ಇದೆಪ್ಪ, ಆದ್ರೆ ಮಿಥ್ಯಾ ಜ್ಞಾನ ಇದೆ. ಈ ಪ್ರಕಾರ ಭೇದ ಮಾಡಿ ಕೆಳಗೆ ಬಂದ ಹೇಳಿದರೆ, ಆದರೆ ನಿಜವಾಗಿ ನಾವು ನೋಡಿದರೆ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ದುಃಖ ಪ್ರವೇಶ ಮಾಡೋದನ್ನೇ ಇಲ್ರಿ. ಜ್ಞಾನದ ಸುಖದ ಜೊತೆಗೆ ಅವಿನಾಭಾವಿತನ ಇದೆ. ಜ್ಞಾನದ ವೀರ್ಯದ ಜೊತೆಗೆ ಅರೆ ಜ್ಞಾನ ಇದೆ ಮತ್ತು ಸಾಮರ್ಥ್ಯ ಇಲ್ಲ, ಹೆದರ್ತಾನೋ, ಈಗ ಮಾತನ ಇಲ್ಲ. ಎಲ್ಲಿ ಜ್ಞಾನ ಇದೆ ಅಲ್ಲಿ ನಿಯಮದಿಂದ ನಿರ್ಭೀತತೆ ಇದೆ. ಪರದ ಸಲುವಾಗಿ ಲಾಚಾರ ಬುದ್ಧಿ ಇಲ್ರಿ ಅಂಥೇಳಿ ನಮ್ಮ ಗುರುಗಳು ಯಾಚನೆ ಮಾಡುವುದು ಅವರಿಗೆ ಸಲ್ಲದು. ಎಂಥ ವೀರ್ಯದ ಮಾತು ಹೇಳಿದಾರ್ರಿ ಹೇಳೋರು, ಭಜನೆ ಬರೆಯುವಂಥವ್ರು. ಯಾಚನೆ ಮಾಡುವುದು ಅವರಿಗೆ ಸಲ್ಲದು. ಎಂಥ ವೀರ್ಯದ ಮಾತಿದೆ, ಸಲ್ಲುವುದಿಲ್ಲ ಅವರಿಗೆ. ಬಂತನಿಲ್ಲ ಬಿಟ್ಟಿದೆ ಇವನ ಕಥೆ. ಏನು ಬಂತು ನೋಡ್ರಿ, ರಾಜನ ಜೈನ ಧರ್ಮದ ಗತಿ ಏನಾಗೋದು? ಅರೆ ಧರ್ಮದ ಸಲುವಾಗಿ ಪ್ರಾಣ ಕೊಡುವಂಥ ಅವಸ್ಥಾ ಒಂದು ಇರ್ತಿದೆ ರೀ, ಅದರ ಮುನಿ ಅವಸ್ಥಾ ಅಲ್ಲದು. ಧರ್ಮದ ಸಲುವಾಗಿ ಪ್ರಾಣ ಕೊಡುವ ಅವಸ್ಥೆ ಭೂಮಿಕೆ ಒಂದು ಇದೆ, ಆದ್ರೆ ಅದು ಗೃಹಸ್ಥ ಅವಸ್ಥೆ ಇದೆ. ಗೃಹಸ್ಥ ಅವಸ್ಥೆಯೊಳಗೂ ಕೂಡ ಯಾವಾಗ ಅವನಿಗೆ ಧರ್ಮ ಸರ್ವೋಪರಿ ಅನ್ನಿಸ್ತಿದೆಯೋ ಆವಾಗ. ಇನ್ನ ಯಾವಾಗ ಮುನಿ ದೀಕ್ಷಾ ಧಾರಣ ಮಾಡ್ತಾನಲ್ಲ ಆ ವೇಳೆದೊಳಗ ಪೂರ್ವ ಆತ್ಮನೇ ಸರ್ವೋಪರಿ ಅದಂತೆ. ಆತ್ಮನನ್ನ ಕರ್ಮರೂಪದ ಕಲಂಕದ ಜೊತೆಗೆ ಒಂದಾಗಗೊಡದೆ ಇರಿಸುವುದು ಒಂದೇ ಒಂದು ಉದ್ದೇಶ ಇದೆ, ಧ್ಯೇಯ ಇದೆ. ಧರ್ಮದ ಅವಸ್ಥೆ ಏನಾಗೋದು? ದೊರೆ ಕೇಳಿದ, ಅಪ್ಪಾಜಿ ಏನು ಹೇಳಿದರು? ನಮ್ಮಂಥ ಪಾಪಿಗಳ ಧನದ ಆಶ್ರಯದಿಂದ ಜಿನವಾಣಿ ಪ್ರಚಾರ ಅಥವಾ ಜಿನವಾಣಿಯ ಪ್ರಕಟತೆ ಆಗುವುದಿಲ್ಲ. ಹಾಗಾದ್ರೆ ದುಡ್ಡು ಕೊಡದಿದ್ರೆ ಅದು ಹೇಗೆ ಪ್ರಕಾಶಿತ ಆಗ್ತಿದೆ? ಅರೇ ಅದು ಪ್ರಕಾಶಿತ ಆಗುವ ಯೋಗ್ಯತೆಯಿಂದ ಪ್ರಕಾಶಿತ ಆಗ್ತಾ ಇರ್ತಿದೆ. ನೀನು ದುಡ್ಡು ಕೊಟ್ಟು ಅಹಂಕಾರ ಮಾಡ್ತೀಯ. ಅಜ್ಞಾನಿ ಅದನ್ನು ಬಿಟ್ಟು ಮತ್ತೇನು ಮಾಡವ್ರಿ? ಅಹಂಕಾರದ ಪೋಷಣೆಯನ್ನು ಬಿಟ್ಟು ಅಜ್ಞಾನಿ ಮತ್ತೇನು ಮಾಡದನ್ನ ಹೇಳಿ. ಎಂಥ ವಚನಗಳಿದಾವೆ. ಧರ್ಮದ ಅಳಿವು ಉಳಿವು ಅದು ಯಾರ ಕೈಯಲ್ಲೇನೂ ಇಲ್ಲ. ಪಂಚಮ ಕಾಲದ ಕೊನೆಯವರೆಗೆ ಧರ್ಮ ಇರೋದು ಇದೆ ಅಂದ ಮೇಲೆ ಭಾವಲಿಂಗಿ ಸಂತರ ಧರ್ಮದ ಇರುವಿಕೆಯ ಸಲುವಾಗಿ ಯಾವಾಗ ಏನು ಮಾಡಿದರೆ ಹೇಳ್ರಿ? ಮಾಡಬಹುದೇನು ಹೇಳ್ರಿ? ಮಂದಿರ ನಿರ್ಮಾಣದಿಂದ ಉಳಿತಿದೆ ಧರ್ಮ? ಧರ್ಮ ಯಾವುದರಿಂದ ಉಳಿತಿದೆ? ವಿಚಾರ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕಾಗ್ತಿದೆ. ಧರ್ಮ ಎಲ್ಲಿದೆ, ಎಲ್ಲಿಯ ಧರ್ಮ ಎಲ್ಲಿ ಕಾರ್ಯ ಮಾಡುತ್ತಿದೆ. ಹಾಗಾದ್ರೆ ಹೀಗೆ ಎಲ್ಲರೂ ವಿಚಾರ ಮಾಡಿದ್ರೆ ಲೋಕದೊಳಗೆ ಧರ್ಮದ ಆಯ್ತನಗಳೇ ಉಳಿಲಿಕ್ಕಿಲ್ಲಲ್ಲ. ಎಲ್ಲರೂ ವಿಚಾರ ಮಾಡೋ ಸಾಧ್ಯ ಇಲ್ಲ ಮಹಾಪ್ರಭು. ಎಲ್ಲರೂ ಯಾರು ವಿಚಾರ ಮಾಡೋರು? ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೋ? ಅರೆ ಸಂಸಾರ ಸಮೃದ್ಧ ಯಾವಾಗಲೂ ಇರೋದ್ರೆ, ಸಮೃದ್ಧ ಇರೋದು, ಅದರೊಳಗೆ ಸ್ವಲ್ಪ ಕೂಡ ನ್ಯೂನತೆ ಬರುವುದಿಲ್ಲ. ಸಂಸಾರ ರಾಶಿಯೊಳಗೆ ಎಷ್ಟು ಜೀವ ಇರೋವಲ್ಲ ಅಷ್ಟು ಯಾವ ಕಾಲಕ್ಕೂ ಅಷ್ಟೇ ಇರೋವ್ರೆ.
ಮತ್ತು ಸ್ವರ್ಗಕ್ಕೆ ಎಷ್ಟು ಜೀವ ಹೋಗೋವಲ್ಲ ಅವೆಲ್ಲ ಇಂಥ ಕಾರ್ಯ ಮಾಡೋ. ನರಕಕ್ಕೆ ಎಷ್ಟು ಜೀವ ಹೋಗೋವಲ್ಲ ಅವೆಲ್ಲ ಅಂಥ ಕಾರ್ಯ ಮಾಡೋ. ನಿನಗದರದೆಲ್ಲ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಹತ್ರ ಅಷ್ಟು ಶಕ್ತಿ ಇದೆ, ನಿನ್ನ ಕಾರ್ಯ ಮಾಡ್ಕೊಂಡು ಅದನ್ನೆಲ್ಲ ಮಾಡುವಷ್ಟ ಇದೇನ ಶಕ್ತಿ ಇದೇನ, ಸಮಯ ಇದೇನ? ಎರಡು ಮಾತ್ರೆ, ಒಂದು ಶಕ್ತಿ, ಇನ್ನೊಂದು ಸಮಯ. ಸಮಯಾವಕಾಶ ಇದೇನ್ರಿ? 106 ಲಕ್ಷದ ಆಯುಷ್ಯ ಇದೇನ್ರಿ? 106 ಲಕ್ಷ ವರ್ಷದ ಆಯು. ಅರೆ ಪಲ್ಯೋಪಮದ್ದಾಗಲಿ ಅಥವಾ ಏನದ ಪೂರ್ವಗಡ್ಲೆ ಆಗಲಿ ಇದೇ ಸಾಗರ ಅಲ್ಲ. ಮನುಷ್ಯನ ಆಯು ಸಾಗರ ಇರುವುದಿಲ್ಲ, ಪಲ್ಯೋಪಮ ಇರ್ತಿದೆ. ಭೂಮಿಯೊಳಗ ಕರ್ಮಭೂಮಿಯಿಂದ 1 ಕೋಟಿ ಪೂರ್ವ ಇರ್ತಿದೆ. ಅಷ್ಟಾಯು ಇದೆ ನಿನಗ. ನಿನ್ನ ಆಯು ಎಷ್ಟಿದೆ, ನಿನ್ನ ಜೀವನ ಎಷ್ಟಿದೆ, ನಿನ್ನ ಹತ್ರ ಸಮಯ ಎಷ್ಟಿದೆ, ನೀನು ಯಾವ ಕಾರ್ಯವನ್ನು ಮಾಡೋದು ಅನಿವಾರ್ಯವಿದೆ, ಯಾವುದು ತಾನಾಗೇ ಆಗ್ತಾ ಇದೆ ಅದನ್ನು ಮಾಡ್ತೇನೆ ಅನ್ನುವ ಅಹಂಕಾರ ರೂಪದಿಂದ ಪರಿಣಮಿಸುವುದು ಅನಿವಾರ್ಯ ಇದೆಯೋ, ಅಥವಾ ಸಹಜ ರೂಪದಿಂದ ಪರದ ಕಾರ್ಯ ಪರದಿಂದ ತನ್ನ ಷಟ್ಕಾರಕದಿಂದ ಆಗ್ತಿದೆ ರೀ? ಯಾವಾಗ ಒಪ್ಪಿದೆವು ನಾವು? ಅರೆ ನಿನ್ನೆ ಹೇಳಿತು ನಾ ಜೀವಿದ್ದೇನೆ ಅನ್ನುವುದ ಇನ್ನೂ ನಮ್ಮ ಮನಸ್ಸಿನ ಸಂಸ್ಪರ್ಶ ಮಾಡಿಲ್ಲ. ಅದರದ್ದು ಇನ್ನೂ ದೀರ್ಘ ವಿಚಾರ ನಮ್ಮಲ್ಲೇ ನಾವು ಮಾಡೋದಿದೆ ರೀ. ಬರೀ ಸಂಕೇತ ಕೊಟ್ಟದ್ದೇ ಇದೆ, ನಮ್ಮಲ್ಲೇ ನಾವು ವಿಚಾರ ಮಾಡೋದು. ಹಾಗಾದ್ರೆ ನನ್ನ ಹತ್ರ ಎಷ್ಟು ಸಮಯ ಇದೆ, ಯಾವುದರ ಸಲುವಾಗಿ ನಾನು ಉಪಯೋಗ ಮಾಡ್ತಾ ಇದ್ದೇನೆ, ಯಾವುದು ತಾನಾಗೇ ಆಗ್ತಾ ಇದೆ ಅದನ್ನು ನಾನು ಮಾಡಿದೆ ಅನ್ನುವ ಅಹಂಕಾರ ರೂಪದಿಂದ ಪರಿಣಮಿಸುವ ಸಲುವಾಗಿ ನನ್ನ ಜ್ಞಾನ ಶಕ್ತಿ ಆಗಲಿ ನನ್ನ ಸಮಯ ಶಕ್ತಿ ಆಗಲಿ ಇದೇನಾ? ಉಪಯೋಗ ಮಾಡೋದೇನ ಅದರದ್ದು? ನಾನು ಇಲ್ಲೇನು ಹೇಳ್ತಾ ಇದ್ದಾರೆ? ಶಕ್ತಿ ಯಾವುದಕ್ಕಂದ್ರು ಇನ್ನೊಂದ್ಸಲ ನಡೀರಲ್ಲಿ. ಶುದ್ಧ ಚೈತನ್ಯ ಮಾತ್ರವೂ ನನ್ನ ಸ್ವರೂಪವಿದೆ. ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮಗಳ ವಿಸ್ತಾರವೂ ಬೇರೆ ಇದೆ. ನನ್ನೊಳಗಿಲ್ಲದ ವಿಸ್ತಾರ, ಅವುಗಳ ವಿಸ್ತಾರ ದ್ರವ್ಯ ಕರ್ಮದ್ದು ಇಲ್ಲ, ನೋಕರ್ಮದ್ದು. ಆತ್ಮನ ಪ್ರದೇಶದ ಜೊತೆಗೇನ ಅದಾವೇನೆಲ್ರಿ ಜ್ಞಾನಾವರಣಾದಿ ದ್ರವ್ಯ ಕರ್ಮಗಳ? ಏನ ಆತ್ಮನ ಪ್ರದೇಶವನ್ನು ಬಿಟ್ಟು ಪಕ್ಕಕ್ಕದವ್ರವ? ಇಲ್ಲ. ಆತ್ಮನ ಪ್ರದೇಶದೊಳಗನ ಅದಾವಲ್ಲ. ಬಂಧದ ವ್ಯಾಖ್ಯಾ ಏನಿದೆ? ಕಾರ್ಮಾಣ ವರ್ಗಣಗಳ ಕರ್ಮರೂಪ ಧಾರಣ ಮಾಡಿ ಆತ್ಮ ಪ್ರದೇಶದೊಳಗ ನಿಂತುಕೊಳ್ಳುವುದರ ಹೆಸರು, ಬದ್ಧ ಆಗುವುದರ ಹೆಸರು ಬಂಧ ಇದೆ. ಹಾಗಾದ್ರೆ ಆತ್ಮನ ಪ್ರದೇಶದೊಳಗ ದ್ರವ್ಯ ಕರ್ಮಗಳ ಇದಾವೋ ಅಥವಾ ಇಲ್ಲ? ಇದಾವೆ ಅನ್ನೋದು ಯಾವುದೋ ಒಂದು ಅಪೇಕ್ಷಾದಿಂದ ಕಥನ, ಇಲ್ಲ ಅನ್ನೋದು ವಾಸ್ತವಿಕ. ಆತ್ಮ ಪ್ರದೇಶದೊಳಗೆ ಏನಿದೆ? ಆತ್ಮ ಪ್ರದೇಶದೊಳಗೆ ಏನಿದೆ? ಜ್ಞಾನ ದರ್ಶನ. ಆತ್ಮ ಪ್ರದೇಶದೊಳಗೆ ಆತ್ಮನ ಅನಂತ ಗುಣಗಳು ವ್ಯಾಪ್ತದವ್ರೆ. ಅದು ಘನ ಇರುವುದರಿಂದ ಅದರಲ್ಲಿ ಕರ್ಮಗಳ ಪ್ರವೇಶ ಮಾಡಲಿಕ್ಕೆ ಅವಕಾಶನೇ ಇಲ್ರಿ. ಕರ್ಮಗಳಷ್ಟ ಅಲ್ಲ, ಸಮಯಕ್ಕೆ ಉತ್ಪನ್ನವಾಗುವ ರಾಗ. ಅರೆ ತಾದಾತ್ಮ್ಯ ಸಂಬಂಧ ಅಂತ ಹೇಳಿ ಹೇಳಿದ್ರು ಬೃಹದ್ರವ್ಯ ಸಂಗ್ರಹದ ಮೊದಲನೇ ಗಾಥೆಯೊಳಗನ ಜೀವಂ ದವ್ವಂ ಏನು ಹೇಳಿದ್ರು, ಅದರ ಮೇಲೆ ಟೀಕಾ ಬರೆಯುವಂಥ ಬ್ರಹ್ಮದೇವ ಸೂರಿ ಯಾವ ವಿಕಾರಿ ಭಾವದವಲ ಅದರದ ಜೀವದ ಜೊತೆಗೆ ಅನಿತ್ಯ ತಾದಾತ್ಮ್ಯ ಸಂಬಂಧ. ಮೊನ್ನೆ ಬಂದಿತ್ತು ಇದು ಚರ್ಚೆ. ಅಲ್ಲಿಯೇ ಅನಿತ್ಯ ತಾದಾತ್ಮ್ಯ ಸಂಬಂಧ, ಈ 3 ಶಬ್ದದೊಳಗ ಬಲ ಯಾವುದರ ಮೇಲೆ ಇದೆ ರೀ? ಯಾವುದರ ಮೇಲೆ ಬಲ ವಜನ್ ಬೇಕು? ದೃಷ್ಟಿ ಯಾವುದರ ಮೇಲೆ ಬೇಕು? ಅನಿತ್ಯದ ಮೇಲೆ ಬೇಕ್ರಿ. ತಾದಾತ್ಮ್ಯದ ಮೇಲೆ ಬೇಡ. ಸಂಬಂಧ ಅಂತೂ ಇಲ್ಲವೇ ಇಲ್ಲ. ಅರೆ ಅನಿತ್ಯ ಇದೆ, ಯಾವುದು ಅನಿತ್ಯ ಇದೆ ಅದರ ಜೊತೆಗೆ ಆಗ ನಾನು ಏಕಾಗೋದು, ಅದರ ಜೊತೆಗೆ ಯಾಕೆ ನಾನು ಮಿತ್ರತ್ವ ಮಾಡೋದು, ಅದನ್ನು ನಾನು ಅಂಥೇಳಿ ಅನ್ನೋದಂತೂ ಮಹಾ ಅಜ್ಞಾನಿ. ಕ್ಷೇತ್ರ ಬೇರೆ, ವಿಕಾರಿ ಪರಿಣಾಮದ ಕ್ಷೇತ್ರ ಬೇರೆ ಅಂತ ಹೇಳಿ ಹೇಳಿದ್ರಲ್ಲ. ಆ ಕ್ಷೇತ್ರ ಯಾವುದು ಶ್ರೇಣಿಕ? ಕ್ಷೇತ್ರ ಯಾವುದದು? ವಿಕಾರಿ ಪರಿಣಾಮದ ಕ್ಷೇತ್ರ ಬೇರೆ. ಇಲ್ಲಿ ಹೇಳಿಲ್ಲ, ಸಮಯ ಸಾರದಲ್ಲಿ ಕರ್ತಾ ಕರ್ಮ ಅಧಿಕಾರದೊಳಗೆ ಬಂದದ್ದು ಇದೆ. ವಿಕಾರಿ ಭಾವದ ಕ್ಷೇತ್ರ ಬೇರೆ,
ಕ್ಷೇತ್ರ. ಆ ಕ್ಷೇತ್ರ ಯಾವುದ? ಅಲ್ಲಿಂದನೇ ಶುರುವಾಗಿದೆ. ವಿಕಾರಿ ಭಾವ ಮೇಲಿದಾವೆ, ಚೈತನ್ಯ ಸ್ವಭಾವ ಕೆಳಗಿದೆ, ಹೀಗಿಲ್ಲ. ಹಾಗಾದ್ರೆ ಕ್ಷೇತ್ರ ಬೇರೆ ಯಾಕೆ ಹೇಳ್ರು? ಅಲ್ಲಿ ಕ್ಷೇತ್ರದ ಅರ್ಥ ಸ್ವಭಾವ ಇದೆ. ಅದಕ್ಕೆ ಜಿನವಾಣಿಯ ಅರ್ಥ ತನ್ನ ಸುಖದ ಸಲುವಾಗಿ, ತನ್ನ ಪ್ರಯೋಜನದ ಸಲುವಾಗಿ ಎಲ್ಲಿ ಯಾವ ರೂಪದಿಂದ ಆಚಾರ್ಯ ಭಗವಂತರ ಅಭಿಪ್ರಾಯ ಇದೆಯೋ ಅದನ್ನು ತಿಳ್ಕೊಂಡ್ರನ ತನ್ನ ಪ್ರಯೋಜನದ ಸಿದ್ಧಿ ಆಗೋದಿದೆ, ಅನ್ಯಥಾ ಇಲ್ಲ.